ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕಾಯನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ತದನಂತರದಲ್ಲಿ ಈ ಎಲ್ಲ ಮಸಾಲ ಐಟಮ್ಸ್ಗಳನ್ನು ಒಂದು ಪಾತ್ರೆಗೆ ಹಾಕಿ ಅದರಲ್ಲಿ ತುಪ್ಪ ಹಾಗೂ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಹಾಕಿ ಅದನ್ನು ಬಿಸಿ ಮಾಡಿಕೊಂಡು ಈ ಮಸಾಲ ಐಟಮ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಫ್ರೈ ಆಗಬೇಕು. ಅದಾದ ನಂತರದಲ್ಲಿ ಅದಕ್ಕೆ ನಾವು ಹೆಚ್ಚಿದಂತಹ ಈರುಳ್ಳಿಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದಾದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು. ಅದಾದ ನಂತರದಲ್ಲಿ ಅದಕ್ಕೆ ಟೊಮ್ಯಾಟೊವನ್ನು ಆ್ಯಡ್ ಮಾಡಲಾಗತ್ತೆ. ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಈ ಮಿಕ್ಸಿಲಿ ಹಾಕಿದಂಥ ಪೇಸ್ಟ್ ಏನಿದೆ ಮಸಾಲೆ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬಾಯ್ಲ್ ಬರೋ ಹಾಗೆ ಮಾಡಬೇಕಾಗತ್ತೆ. ಅದಾದ ನಂತರದಲ್ಲಿ ನಾವು ಅದಕ್ಕೆ ತರಕಾರಿನ ಹಾಕ್ಕೋಬೇಕು. ನಿಮ್ಗೆ ಇಷ್ಟ ಬಂದಿರೋ ತರಕಾರಿ ಲೈಕ್ ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಈ ರೀತಿಯ ತರಕಾರಿಗಳನ್ನು ನಿಮ್ಮಷ್ಟು ಇಷ್ಟ ಬಂದಂಥ ಶೇಪ್ನಲ್ಲಿ ಹೆಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಾದ ನಂತರದಲ್ಲಿ ಅದಕ್ಕೆ ಅಕ್ಕಿ ನಾನಿಲ್ಲಿ 1.5 ಲೋಟ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕಿ ಕಾರ್ನ್ ನನಗೆ ಫ್ಲೇವರಿಗೆ ಬೇಕು ಅಂತ ಅನಿಸಿದಾಗ ಹಾಕ್ಕೋಬೋದು. ಟೇಸ್ಟಿಗೆ ನಿಮಗೆ ಇಷ್ಟ ಆದಾಗ ಅದಕ್ಕೆ 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕಿ ಕುಕ್ಕರಲ್ಲಿ ಅದನ್ನು 3 ವಿಷಲ್ ಕೂಗಿಸ್ಬೇಕು. ದ್ಯಾಟ್ಸ್ ಇಟ್. ರುಚಿಕರವಾದ ಪಲಾವ್ ಸವಿಯಲು ಸಿದ್ಧ.